ಮಾನ್ಯ ಕಮಿಷನರ್ ಧನ್ಯವಾದಗಳು. ಯಾಕಂದ್ರೆ ಮಹತ್ವದ ಪ್ರಶ್ನೆ ಮಾಡ್ರಿ. ಕಳೆದ 6-7 ವರ್ಷದಿಂದ ನಾ ಭಾಳ ಹೆಮ್ಮೆದಿಂದ ಎದಿ ತಟ್ಟು ಹೇಳ್ಬೋದು. ನಾ 2008ದಿಂದ 18 ಮಟ್ಟ 2 ಪೀರಿಯಡ್ MLA ಆಗಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇನೆ. ಆ ಸಂದರ್ಭದಲ್ಲಿ ಏನೇನು ಆಕ್ಟಿವಿಟೀಸ್ ನಡೀತಾ ಇದ್ದು ಮತ್ತು 18ದಿಂದ ಇಲ್ಲಿವರೆಗೆ ವಿಶೇಷವಾಗಿ ಮಟ್ಕ ಬುಕ್ಕಿಗಳು, ಇದು ಯುಗಾನ ಆಡೋರ ಮತ್ತು ಶರೆ ಮಾರವ್ರ ಸಂಕೇತ ತೆಗಿಬೇಕು. ನಾ ಹೆಮ್ಮೆದಿಂದ ಹೇಳ್ತೀನಿ. ನನ್ನ ಹೇಳಕ್ಕೆ ಏನು ಪರಿಸ್ಥಿತಿ ಇತ್ತು, ಈಗ ಏನಿದೆ ಇದ್ರ ಬಗ್ಗೆ ತಮ್ಗೆ ಗೊತ್ತಾಗ್ಬೋದು. ನಾ ಇದು ಭಾಳ ಸಲ ಅಧಿಕಾರಿಗಳಿಗೆ, ವಿಶೇಷವಾಗಿ CPIಗಳಿಗೆ ಭೇಟಿ ಆದಾಗ, ಸರ್ ಇದು ಸರಿಯಲ್ಲ, ಇದು ನೀವು ತಡೆ ಹಿಡಿಯಬೇಕು, ಕಡಿಮೆ ಮಾಡಬೇಕು. ಯಾಕಂದ್ರೆ ರಾಜಕೀಯ ಪಕ್ಷದವರ ತನ್ನ ಸ್ವಾರ್ಥದಿಂದ ಏನಾದ್ರು ಕೆಲಸ ಮಾಡ್ಬೋದು. ಹಾಗೂ ಪರಿಣಾಮ ನಮ್ಮ ಯಂಗ್ ಜನರೇಷನ್ ಮೇಲೆ ಆಗ್ತೈತಿ. ಕೆರೆ ಕುಳಿದ ಪ್ರಮಾಣ ಜಾಸ್ತಿ ಆಗೋದಾಗಲಿ, ಮಟ್ಕ ಮಾಡೋದು ಆಗಲಿ, ನಮ್ಮ ಮಕ್ಕಳ ಮೇಲೆ ಅದ್ರ ಪರಿಣಾಮ ಆಗ್ತೈತಿ. ಇದು ಕಾಂಗ್ರೆಸ್ ಸರ್ಕಾರ, ಇದು BJP ಸಂಜಯ್ ಪಾಟೀಲ್ ಹಿಂಗಿದ್ದಾರೆ, ಮತ್ತು ಯಾರು ಈಗ ಇದ್ದ ನಂತರ ಶಾಸಕರು ಹಿಂಗಿದ್ದಾರೆ, ಅದ್ರ ಮೇಲೆ ಚರ್ಚೆ ಮಾಡೋಕ್ಕಿಂತ ಇದು 2 ನಂಬರ್ ಆಕ್ಟಿವಿಟೀಸ್ ನಡಿಬಾರ್ದಂತ ಪ್ರಶಾಸನದ ಜವಾಬ್ದಾರಿ ಇದನ್ನ ನಿಲ್ಲಿಸ್ಬೇಕು. ಇಲ್ಲರೆ MLAಗಳು ಹೇಳಿದ್ದಾರೆ, ಅವರು ನಮಗೆ ಪ್ರೆಷರ್ ಮಾಡಾಕದಾರ ಅಂತ ಅಧಿಕಾರಿಗಳು ಹೇಳ್ತಾರೆ. ಇದು ಎಲ್ಲಿವರೆಗೆ ಸರಿ? ಅಧಿಕಾರಿಗಳ 60 ವರ್ಷ ನೌಕರಿ ಮಾಡ್ತಾರೆ, ಶಾಸಕರ ಸಂಸದರ 5 ವರ್ಷ ಇರ್ತಾರೆ. ನಾವು ನಾಳೆ ಇರ್ತೇವೆ ಇಲ್ಲೋ, ಆದ್ರೆ ನೀವು 60 ವರ್ಷ ಇರ್ತೀರಿ, ನಿಮ್ದು ಕೂಡ ಏನಾದ್ರು ಜವಾಬ್ದಾರಿ ಇದೆ. ನಿಮ್ಮ ಮುಖಾಂತರ ನಾವು ಅವ್ರಿಗೆ ಅದೇ ವಿನಂತಿ ಮಾಡ್ಬೋದು. ವೈಯಕ್ತಿಕ ಅಥವಾ ಪಕ್ಷದ ವೈಯಕ್ತಿಕ ಅಭಿಪ್ರಾಯಗಳನ್ನು ಇಂಥ ವಿಷಯದ ಮೇಲೆ ಹೇರ್ಲಿಕ್ಕೆ ಆಗೋದಿಲ್ಲ. ನೀರು ಅನ್ನುವಂಥದ್ದು ಒಂದು ರಾಷ್ಟ್ರೀಯ ಸಂಪತ್ತು. ನೀರು ಅನ್ನುವಂಥದ್ದು ಇಡೀ ಮಾನವ ಕುಲಕ್ಕೆ ಬೇಕಾಗ್ತದೆ. ಹೀಗಾಗಿ ಅದನ್ನು ಪ್ರಾದೇಶಿಕವಾದ ಇದು ಹುಬ್ಬಳ್ಳಿಗೆ ಬಿಡಬೇಡ್ರಿ, ಇದನ್ನು ಬೆಳಗಾವಿಗೆ ಬಿಡಬೇಡ್ರಿ, ಇದನ್ನು ಈಗ ಉದಾಹರಣೆಗೆ ಗೋವಾದವ್ರು ಬಿಡ್ತಾ ಇಲ್ಲ, ಅದು ಸರಿಯೇನು? ಮಹದಾಯಿ ಅವ್ರು ಬಿಡ್ತಾರೆ, ಅಲ್ಲ ನಾನು ಅದೇ ಹೇಳ್ತಾ ಇದ್ದೀನಿ. ನೀರು ಅನ್ನುವಂಥದ್ದು ಇದೊಂದು ರಾಷ್ಟ್ರೀಯ ಸಂಪತ್ತು. ಎಲ್ಲರೂ ಅದನ್ನು ಯಾರ್ಯಾರು ಉಪಯೋಗ ಮಾಡ್ಕೋಬೇಕಾಗ್ತದೆ. ಒಂದು ವೇಳೆ ಅವೈಜ್ಞಾನಿಕವಾಗಿ ಅಂಥದ್ದು ಏನಾದ್ರು ನಡೆದಿದ್ರೆ ಸರ್ಕಾರ ಅದ್ರ ಬಗ್ಗೆ ಗಮನ ಹರಿಸ್ತದೆ. ರಾಜ್ಯ ಸರ್ಕಾರ ಅಲ್ಲದು ನಿಮ್ಮ ಟ್ರಿಬ್ಯುನಲ್ ನೋಡ್ರಿ, ನಾನು ಅದನ್ನ ಹೇಳ್ತಾ ಇದ್ದೀನಿ. ನಾನು ಅದನ್ನ ಹೇಳತ್ತೀನಿ. ಯಾವಾಗ ಟ್ರಿಬ್ಯುನಲ್ದಾಗ ಇರ್ತದಲ್ಲ ಅವಾಗ ಅದು ರಾಷ್ಟ್ರೀಯ ಸಂಪತ್ತು ಹೆಂಗೆ ಇರ್ತದೆ? ಅವ್ರು ತೀರ್ಮಾನ ಮಾಡ್ಬೇಕು. ಟ್ರಿಬ್ಯುನಲ್ದವ್ರು, ವಾಟರ್ ಟ್ರಿಬ್ಯುನಲ್ದವ್ರು ತೀರ್ಮಾನ ಮಾಡ್ಬೇಕಾದ್ರೆ ಇಲ್ಲಿ ಟ್ರಿಬ್ಯುನಲ್ ಇನ್ನ ಎಲ್ಲೇ ಅಲ್ಲ, ನಾನು ಅದನ್ನ ಹೇಳತ್ತಿಲ್ಲ. ಅಲ್ಲ, ನಮಗೆ ನೀರಿಲ್ಲ, ನಮ್ಗೆ ನೀರು ಬೇಕನ್ನುವಂಥದ್ದು ಒಂದು ಪಾರ್ಟ್ ಬೇರೆನ. ಅಲ್ಲಿ ಅಲ್ಲಲ್ಲ, ಒಯ್ಬೇಕು ಒಯ್ಬಾರ್ದಂತ ತೀರ್ಮಾನ ತಗೊಂತ ಜಾಗದಾಗ ನಾವಿಲ್ಲಲ್ಲ. ನಾನು ಅದನ್ನ ಹೇಳಿದೆ. ಈಗ ನಾನು ಅದನ್ನೇ ನಿಲುವು ಅದನ್ನ ಅಭ್ಯಾಸ ಮಾಡಿ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಒಂದು